वजीर आला सिद्धरामैया ने 880 करोड़ रुपए की लागत से बनने वाले कुदलुगी लेक फिलिंग प्रोजेक्ट का इफ्तिताह किया। इस मंसूबे के तहत 1.7 लाख लोगों को पीने का साफ पानी फराहम किया जाएगा और ज़ेरे जमीन पानी की सतह में बेहतरी आएगी। तकरीब से खिताब करते हुए सिद्धरामैया ने MLA श्रीनिवास की तारीफ की। इन्होंने कहा कि श्रीनिवास एक मुतहरिक, सेक्युलर और ईमानदार रहनुमा हैं और कुदलुगी के अवाम खुशकिस्मत हैं कि इन्हें ऐसा नुमाइंदा मिला। वज़ीर आला ने मजीद कहा कि श्रीनिवास ने अपनी मेहनत और लगन से बंजर जमीन को सरसब्ज खेतों में बदल दिया है। सिद्धरामैया ने यह भी बताया कि इनकी हुकूमत ने पिछले 2 बरसों में कुदलुगी में 1750 करोड़ रुपए की तरक्याती काम अंजाम दिए हैं। इन्होंने कहा कि हमारी हुकूमत अपने वादे पूरे करती है। 5 गारंटियां पूरी की गई हैं और 1 लाख करोड़ रुपए बराह रास्त आवाम की जेबों में पहुंचाए गए हैं। अपोजिशन पर हमला करते हुए सिद्धरामैया ने कहा कि इनकी हुकूमत आवाम को माली मदद दे रही है, तब बीजेपी झूठ फैलाने में मसरूफ है। इनके मुताबिक बीजेपी ने झूठ को अपना देवता बना लिया है, अपनी इज्जत नफ्स को नीलाम कर दिया है और अब वोट चोरी करते हुए रंगे हाथों पकड़ी गई है। इन्होंने यूनियन मिनिस्टर प्रहलाद जोशी पर भी इल्जाम लगाया कि इन्होंने गन्ने के किसानों से धोखा किया। सिद्धरामैया ने कहा कि FRP और MSP बीजेपी लेड सेंटर तय करती है, जिसने किसानों को धोखा दिया। फिर भी विजेंद्र बेलगावी में जाली एहतजाज कर रहे हैं। वज़ीर आला ने कहा कि सेंटर ने किसानों से गद्दारी की, लेकिन रियासती हुकूमत ने इनकी मदद के लिए इजाफी इमदाद फ्राहम करके इनका साथ दिया। आखिर में सिद्धरामैया ने आवाम का शुक्रिया अदा करते हुए कहा कि आपने MLA श्रीनिवास और MP तुकाराम को मुंतखब किया है। ये आपके असासे हैं, इनका साथ दें और इनकी हिफाजत करें। ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗ ತಾನೇ ಮಾತನಾಡಿದಂತ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರ, ಲೋಕೋಪಯೋಗಿ ಸಚಿವರಾದಂಥ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ, ಈ ಸಮಾರಂಭದ ಅಧ್ಯಕ್ಷರು, ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ NT ಶ್ರೀನಿವಾಸ್ ಅವರ, ಶಾಸಕರುಗಳಾದಂಥ NY ಗೋಪಾಲಕೃಷ್ಣ ಅವರ, ರಘುಮೂರ್ತಿ ಅವರ, ಲತಾ ಮಲ್ಲಿಕಾರ್ಜುನ ಅವರ, ದೇವೇಂದ್ರಪ್ಪ ಅವರ, ಬಸವಂತಪ್ಪ ಅವರ, BM ನಾಗರಾಜು ಅವರ, ಮಾಜಿ ಸಚಿವರಾದಂಥ ಅಲ್ಲಂ ವೀರಭದ್ರಪ್ಪ ಅವರ, ಮಾಜಿ ಸಚಿವರಾದಂಥ H ಆಂಜನೇಯ ಅವರ, ಮಾಜಿ ಸಚಿವರಾದಂಥ MB ನಬಿ ಸಾಬ್ ಅವರ, ಮೆಹರೋಜ್ ಖಾನ್
ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಮೆಹರೋಜ್ ಖಾನ್ ಅವರೇ, ಲಿಡ್ಕರ್ ಸಂಸ್ಥೆಯ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶಿವಮೂರ್ತಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವಯೋಗಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ನಡೆದಿದೆ. ಈ ಅಭಿವೃದ್ಧಿಯ ಪರ್ವ ನಡೀಬೇಕಾದ್ರೆ ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣಕರ್ತರು NT ಶ್ರೀನಿವಾಸ್ ಶಾಸಕರು. ಇವತ್ತು 74 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ, ಅದರ ವೆಚ್ಚ ಸುಮಾರು 859 ಕೋಟಿ ರೂಪಾಯಿಗಳು. 2 ಪ್ಯಾಕೇಜಿನಲ್ಲಿ ಈ ಯೋಜನೆ ಮುಕ್ತಾಯ ಆಗಿದೆ. ಮೊದಲನೇ ಪ್ಯಾಕೇಜ್ನಲ್ಲಿ ಸುಮಾರು 619 ಕೋಟಿ ರೂಪಾಯಿಗಳು, ಎರಡನೇ ಪ್ಯಾಕೇಜ್ನಲ್ಲಿ ಸುಮಾರು 240 ಕೋಟಿ ರೂಪಾಯಿಗಳು. ಈ ಯೋಜನೆ ಅಲ್ಲದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು NT ಶ್ರೀನಿವಾಸರವರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇಲ್ಲಿವರೆಗೆ 1250 ಕೋಟಿ ರೂಪಾಯಿಗಳನ್ನು ಕೂಡ್ಲಿಗಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ. 1250 ಕೋಟಿ. ನೀವೆಲ್ಲ ಅದೃಷ್ಟವಂತರು. ಕಾರಣ ಯಾಕಪ್ಪ ಅಂತಂದ್ರೆ ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟಶಾಲಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶ್ರೀನಿವಾಸರವರ ಅಪ್ರೋಚ್ ಮುಖ್ಯಮಂತ್ರಿಯಾಗಿರಲಿ ಅಥವಾ ಬೇರೆ ಮಂತ್ರಿಗಳಾಗಿರಲಿ, ಅವರ ಅಪ್ರೋಚ್ ಇದೆಯಲ್ಲ, ಆ ಅಪ್ರೋಚ್ನಿಂದಲೇ ಅವರಿಗೆ ಅನುದಾನವನ್ನು ಕೊಟ್ಬಿಡೋಣ ಅಂತ ಅನಿಸ್ಬಿಡ್ತದೆ. ಅಂತ ಸೌಜನ್ಯ ಇರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಬಹಳ ಹಿಂದುಳಿದಿರ್ತಕ್ಕಂಥ ತಾಲೂಕು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರೆದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ
NY ಗೋಪಾಲಕೃಷ್ಣ ಶಾಸಕರಾಗಿದ್ದಾಗ ಮಾಡಿಸಿದ್ದು. ಸುಮಾರು 21ನೇ ಇಸ್ವಿ 2021ನೇ ಇಸ್ವಿನಲ್ಲಿ ನಮ್ಮ ಪಾರ್ಟಿನಲ್ಲಿ ಶಾಸಕರಾಗಿರಲಿಲ್ಲ. ಆದರೆ ಅವರು ಕಾಂಗ್ರೆಸ್ನವರೇ. ಕಾರಣಾಂತರದಿಂದ ಬಿಜೆಪಿನಲ್ಲಿ ಇದ್ರು. ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮೊಳಕಾಲ್ಮೂರಿನ MLA ಈಗ. ಅವ್ರ ಕಾಲದಲ್ಲಿ ಇದು ಮಂಜೂರಾದದ್ದು. NT ಶ್ರೀನಿವಾಸ್ ಅವರು ಶಾಸಕರಾಗಿ ಇನ್ನು 10 ದಿನಗಳಾದ್ರೆ 2.5 ವರ್ಷಗಳಾಗ್ತದೆ. 10 ದಿನಗಳಾದ್ರೆ 2.5 ವರ್ಷ ಶಾಸಕರಾಗಿ. 2.5 ವರ್ಷದಲ್ಲಿ ಅಸಾಧ್ಯವಾದಂತ ಕೆಲಸವನ್ನ ಮಾಡಿದ್ದಾರೆ. NY ಗೋಪಾಲಕೃಷ್ಣ ಕಾಲದಲ್ಲಿ ಪ್ರಾರಂಭ ಆದಂತಹ ಯೋಜನೆ ಮುಗಿದಿರಲಿಲ್ಲ. ಉಳಿದ ಅನುದಾನವನ್ನ ಕೊಡಿಸಿ, ಆಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನ ಕೊಡಿಸಿ, MLA ಅಂತ ಹೇಳಿದ್ದು ಅಷ್ಟೇನೆ. ನೀವು NY ಗೋಪಾಲಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು. ಎಲ್ಲ ಪಕ್ಷದವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು. ಅವರು ಮೂಲತಃ ಕಾಂಗ್ರೆಸ್ಸಿಗರು, ಮುಂದೆನೂ ಕೂಡ ಕಾಂಗ್ರೆಸ್ಸಿಗರಾಗಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 7 ಸಾರಿ MLA ಆಗಿದ್ದಾರೆ. 7 ಸಾರಿ MLA ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಹಿರಿಯ ಶಾಸಕರಲ್ಲಿ ಅವರು ಕೂಡ ಒಬ್ಬರು. ಯಾವುದೇ ಕಿರಿಕಿರಿ ಇಲ್ಲೇ ಇರ್ತಕ್ಕಂಥ ಶಾಸಕರು ಯಾರು ಇದ್ರೆ ಅದು ಗೋಪಾಲಕೃಷ್ಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅವರಿಗೆ ಮತ್ತೆ NT ಶ್ರೀನಿವಾಸ್ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಇದು ಒಂದು ಬರಡು ಪ್ರದೇಶ. 1,70,000 ಜನ, 70,000 ಜನ, 1,70,000 ಜನರಿಗೆ ಕುಡಿಯ ನೀರು, ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇದು ಬಹಳ ಅತ್ಯುತ್ತಮ ಕೆಲಸ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ 42 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು. 42 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು. ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥದ್ದು 30 ಲಕ್ಷ ಹೆಕ್ಟೇರ್ ಪ್ರದೇಶ. 30 ಲಕ್ಷ ಹೆಕ್ಟೇರ್ ಪ್ರದೇಶ. ಇನ್ನು ನಾವು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ, ರೈತರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅಲ್ಲ. ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನೀಡಲಿಲ್ಲ. ಅನೇಕ ಭಾಗ್ಯಗಳನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು.
ಈಗ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ 2023ರಲ್ಲಿ ಮುಖ್ಯಮಂತ್ರಿ ಆದ 2023 ಮೇ 20ನೇ ತಾರೀಕು ಮುಖ್ಯಮಂತ್ರಿ ಆದ. ನಾನು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷ, ನಾನು ಮತ್ತು DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ, ನಾನು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕನಾಗಿ ಜನತೆಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳ ಜೊತೆಗೆ 513 ಭರವಸೆಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 513 ಒಟ್ಟು 513 ಭರವಸೆಗಳನ್ನು ಕೊಟ್ಟಿದ್ದು. ಈಗ 513 ಭರವಸೆಗಳಲ್ಲಿ 240 ಭರವಸೆಗಳನ್ನು ಈಡೇರಿಸಿದ್ದೇವೆ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ. ಏನಪ್ಪ ಹೊಸ ಕೂತ್ಕೊಳ್ರಿ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಕಾರಣ ಯಾಕಪ್ಪ ಅಂತಂದ್ರೆ, ಯಾವುದಾದರೂ ಪಕ್ಷ ಕರ್ನಾಟಕದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ನಾವು ಅಧಿಕಾರಕ್ಕೆ ಬಂದದ್ದು 2023 ಮೇ 23 20ನೇ ತಾರೀಕು, ಜೂನ್ 10ನೇ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಈಗಾಗಲೇ ಸುಮಾರು 580 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 580 ಕೋಟಿ. ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದಿನ ಸರ್ಕಾರದಲ್ಲಿ, ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 5 ಕೆಜಿ ಅಕ್ಕಿಯನ್ನು ಕೊಟ್ಟು, ನನಗೆ ಈ ಸಾರಿ ಬಂದು ಹೇಳಿದ್ರು 5 ಕೆಜಿ ಸಾಲಲ್ಲ, ನೀವು 10 ಕೆಜಿ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ 5 ಕೆಜಿ ಅಕ್ಕಿ, 5 ಕೆಜಿಗೆ ತಗತಕ್ಕಂಥ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು. ಹೌದಲ್ಲ? ಆಮೇಲೆ 200 ಯೂನಿಟ್ವರೆಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಆಮೇಲೆ ಎಲ್ಲ ಪಂಪ್ ಸೆಟ್ಗಳಿಗೆ 19,000 ಕೋಟಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಹೌದಲ್ವೇನ್ರಿ? ಕೈ ಎತ್ತದಿಲ್ವಲ್ಲ ನೀವು? ಯಾಕೆ? ನೀವೆಲ್ಲ ಸುಮ್ಮನೆ ಕೂತಿದ್ದೀರಿ.
ಲೀಡರ್ಗಳು ಹೇಳಬೇಕು ಇದನ್ನೆಲ್ಲ. 1,26,00,000 ಕುಟುಂಬಗಳಿಗೆ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,24,00,000 ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ. ಯಾಕಂತಂದ್ರೆ ಪ್ರತಿಯೊಬ್ಬ ಬಡವರ ಕೈನಲ್ಲೂ ಕೂಡ ದುಡ್ಡಿರಬೇಕು. ದುಡ್ಡಿದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬಂದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಯಾವುದಾದ್ರೂ ಬಿಟ್ಟೋಗಿದೆಯಾ? ಯಾರೇ ಉಪಾಧ್ಯಕ್ಷರು ಮೆಹರೂಜ್ ಖಾನ್ ಇವತ್ತಿನವರೆಗೆ 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು ಆಂಜನೇಯ ಹೇಳಬೇಕು, ನೀನು ಯಾವುದಾದ್ರೂ ಬಿಟ್ಟೋಗಿದೆಯಾ? ಯಾರೇ ಉಪಾಧ್ಯಕ್ಷರು ಮೆಹರೂಜ್ ಖಾನ್ ಇವತ್ತಿನವರೆಗೆ 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು ಆಂಜನೇಯ ಹೇಳಬೇಕು, ನೀನು 1,00,000 ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲಮ್ಮ. ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ? ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ? ನೀವು ಮಂತ್ರಿಯಾಗಿದ್ದವರು 1,00,000 ಕೋಟಿ 2.5 ವರ್ಷದಲ್ಲಿ. ಟಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳಂತೆಯೇ 1,250 ಕೋಟಿ ರೂಪಾಯಿ ಅನುದಾನವನ್ನ ಕೂಡ್ಲಿಗಿ ಕ್ಷೇತ್ರಕ್ಕೆ ತಂದಿದ್ದಾರೆ. ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಹೋದರೆ 1,250 ಕೋಟಿ ತರ ಕಾಯ್ದಿದ್ದಾರೆ. ದುಡ್ಡಿಲ್ಲದೆ ಇರೋ ತರ ಕಾಯ್ದಿದ್ದಾರೆ. ಇನ್ನು ಯಾವತ್ತಾರು ಬರೀ ಕೈದು ತೋರಿಸಿದ್ದೀರ? ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಜೆಪಿಯವರು ಬರೀ ಸುಳ್ಳು ಹೇಳೋದು, ಸುಳ್ಳಿನ ಸರದಾರರು. ಅವರ ಮನೆ ದೇವರೇ ಸುಳ್ಳು. ನಾನು ನಿನ್ನೆ DK ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ, ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು.
ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು. ನಾಚಿಕೆ ಇಲ್ಲ ಅವರಿಗೆ. ಬಂಡ್ರು, ಶತಬಂಡ್ರು. ಮತಗಳ್ಳತನ ಮಾಡಿರೋದು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ಯಾರು ಅರ್ಹರಲ್ವೋ ಅವನ್ನೆಲ್ಲ ತಗೊಬಂದು ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮಹದೇವಪುರ, ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ, ಒಂದೇ ಮನೆಯಲ್ಲಿ 80 ವೋಟ್ ಇರಕ್ಕೆ ಸಾಧ್ಯನಾ? ಹೇಳಿಯಪ್ಪ, ನೀವೇ ಹೇಳ್ರಿ ನೀವೇ. 80 ವೋಟು ಒಂದೇ ಮನೆಯಲ್ಲಿ. ಈ ಬಿಜೆಪಿ ಅವರಿಗೆ ಅಧಿಕಾರ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಈ ಮೀನಿದೆಯಲ್ಲ, ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗ ಒದ್ದಾಡ್ತದೆ, ಹಂಗೆ ಒದ್ದಾಡ್ತಾವ್ರೆ. ಇಂಥ ಬಿಜೆಪಿಯವರು ಮೊನ್ನೆ, ಈಗ ಒಂದು ವಾರದ ಹಿಂದೆ ವಿಜಯೇಂದ್ರ ಹೋಗಿ ರೈತರು, ಕಬ್ಬು ಬೆಳೆಗಾರರು, ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು. FRP ನಿಗದಿ ಮಾಡೋರು ಯಾರಪ್ಪ? ಹಸಿರು ಟವಲ್. ನಾವಲ್ಲ, ಕೇಂದ್ರದವರು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಅದನ್ನು ನಿಗದಿ ಮಾಡೋರು ಯಾರು? ಪ್ರತಿ ವರ್ಷ ಕೇಂದ್ರ ಸರ್ಕಾರದವರು. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಯಾರು? ಮಿಸ್ಟರ್ ಪ್ರಹ್ಲಾದ್ ಜೋಶಿ. ಅವರು ಹೇಳ್ತಾರೆ, ನಾವು ರೈತರು ಮಾಡ್ತಕ್ಕಂಥ ವ್ಯವಸಾಯ, ಅದರ ಖರ್ಚು, ಗೊಬ್ಬರ ಅವೆಲ್ಲ ಹಾಕಿ ಬೆಳೆಸ್ತಾರೆ ಕಬ್ಬನ್ನ. ಆ ಕಬ್ಬು ಬೆಳೆಸ್ತಕ್ಕಂಥದ್ದನ್ನ ಲೆಕ್ಕ ಹಾಕಿ ರೈತರು ಕೋಚನ್ ಮಾಡ್ತಾರೆ. ಆಮೇಲೆ ಎಂಥದ್ದು ಬಗಾಸ್, ಮೊಲಾಸಿ, ಆಮೇಲೆ ಈ MSP ನಿಗದಿ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಈ ವಿಜಯೇಂದ್ರ ಯಡಿಯೂರಪ್ಪನ ಮಗನಾಗಿ ಹೊರಟೋಗ್ಬಿಟ್ಟಿದ್ದಂತೆ, ಅಧ್ಯಕ್ಷರಾಗಿ ಹೋಗಿದ್ದಂತೆ. ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ? ನಾಚಿಕೆ ಏನಾದ್ರು ಇದೆಯಾ? ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು. ಏನು ಅಲ್ಲೇ ರಾತ್ರಿಯೆಲ್ಲ ಮಲಗಿದ್ರು. ರಾತ್ರಿಯೆಲ್ಲ ಮಲಗಿ ಅಲ್ಲೇ ಹುಟ್ಟಿದಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರನ್ನೆಲ್ಲ ಎತ್ಕೊಂಡಿದ್ರು. ನೋಡಿ, ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವರು ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಿದೇನೆ, ಇಲ್ಲಿ ಬಂದು ಮಲಿಕ. ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅಲ್ಲೋ ಮಲಿಕೊಳ್ಳೋದು. ಅದಕ್ಕೆ ನಾನು ರೈತರೆಲ್ಲ, ಶುಗರ್ ಫ್ಯಾಕ್ಟರಿಯವರೆಲ್ಲ ಕರೆದೆ, ಮೀಟಿಂಗ್ ಮಾಡಿ 1 ಟನ್ ಕಬ್ಬಿಗೆ 3,300 ರೂಪಾಯಿ
3,300 ರೂಪಾಯಿ. ನಾನು DC ಕೈಲಿ ಹೇಳಿ ಕಳಿಸಿದ್ದೆ, ಬೆಳಗಾವಿ DC ಕೈಲಿ 3,200. ಆಮೇಲೆ ಅದರ ಮೇಲೆ 100 ರೂಪಾಯಿ ನಾನು ಫ್ಯಾಕ್ಟರಿಯವರಿಗೆ 50 ರೂಪಾಯಿ ಕೊಡಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ. ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ, ರೈತರೆಲ್ಲ ಖುಷಿಯಾಗಿದ್ದಾರೆ. ನೀವು ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿದ್ದೀರಲ್ಲ, ಗಲಾಟೆ ಮನುಷ್ಯ ಅಲ್ಲ, ಒಳ್ಳೆ ತಂತ್ರದಲ್ಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ. ಒಳ್ಳೆ ತಂತ್ರದಲ್ಲೇ ಅನುದಾನವನ್ನ ಪಡ್ಕೋಬೇಕು. ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ, ಕೂಡ್ಲಿಗೆ ಅವರು ಹೇಳಿ. ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ? ಯಾವುದೋ ಕೊರತೆಯಿಂದ ನಿಂತಿಲ್ಲ. 1,250 ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು 2.5 ವರ್ಷದಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ, ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ. ಲೋಕಸಭೆಯಲ್ಲಿ ತುಕಾರಾಮನ್ನ ಗೆಲ್ಲಿಸಿದ್ರಿ ನೀವು. ಸುಮಾರು ನಾನು ಬಂದಿದ್ದೆ, ಈಗ ತುಕಾರಾಮ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ, ನಿನ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ, ಶ್ರೀನಿವಾಸ್ ಪರವಾಗಿ ಓಟ್ ಕೇಳಕ್ ಬಂದಿದ್ವಿ, ತುಕಾರಾಮ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ. ನೀವು ಎರಡೂ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. NT ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ, ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ನಾವು ನಮ್ಮ ಪಕ್ಷ ಚುನಾವಣೆಯಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನೂ 2.5 ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತದೆ. ನಾನು ಇವತ್ತು ಹೇಳ್ತೀನಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಮಾಡ್ತೀರಿ ಅಂದ್ರೆ ಶ್ರೀನಿವಾಸ್ ಗೆಲ್ಲಿಸ್ತಿದೆಯಲ್ವಾ, ತುಕಾರಾಮ್ ಗೆಲ್ಲಿಸ್ತಿದೆಯಲ್ವಾ? ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ, ದುಡ್ಡಿಲ್ಲ. ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ 1,12,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಪವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ 1,12,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ದಿವಾಳಿಯಾಗಿರ್ತಕ್ಕಂಥ ಸರ್ಕಾರ ಕೊಡಕ್ ಸಾಧ್ಯನಾ? ಖಜಾನೆ ಖಾಲಿಯಾಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ? ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ. ಮುಂದೆನೂ ಕೂಡ ನಾವೆಲ್ಲ ಏನು 513 ಭರವಸೆಗಳನ್ನು ಕೊಟ್ಟಿದ್ದೀವಿ, 513 ಭರವಸೆಗಳನ್ನು ತೀರಿಸ್ತೀವಿ, ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸರ್ಕಾರ ನಿಮ್ಮ ಸರ್ಕಾರ. NT ಶ್ರೀನಿವಾಸ್ ನಿಮ್ಮ MLA, ನಿಮ್ ಜೊತೆ ಇರ್ತಕ್ಕಂಥ MLA, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ MLA ಅಲ್ವಾ? ಅಲ್ವೇನ್ರಿ?
ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಬೆಂಗಳೂರಿಗೆ ಹೋಗಬೇಕು, ಯಾಕಂತಂದ್ರೆ 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು. 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ, ನಮ್ಮ ಪಕ್ಷದ ಮೇಲೆ ಇರಲಿ, ಎನ್.ಕೆ. ಶ್ರೀನಿವಾಸ್ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.